ನಮಸ್ಕಾರ. ಎರಡನೇ ದಿನ ಶುಭ್ಮನ್ ಗಿಲ್ ರವರ ದ್ವಿಶತಕ ದಬ್ಬರಕ್ಕೆ ನಲುಗಿತು ಇಂಗ್ಲೆಂಡ್ ಪಡೆ. ಬೃಹತ್ ಮೊತ್ತ ಪೇರಿಸಿತು ಟೀಂ ಇಂಡಿಯಾ. ಭಾರತದ ಬೌಲಿಂಗ್ ಬಿರುಗಾಳಿಗೆ ಇಂಗ್ಲೆಂಡ್ ಧ್ವಂಸ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟ ಮುಕ್ತಾಯಗೊಂಡಿದೆ. ಎರಡನೇ ದಿನ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ 587 ರನ್ ಗೆಳೆ ಹಾಕಿ ಇನ್ನಿಂಗ್ಸ್ ಮುಗಿಸಿದೆ. ಇಂಗ್ಲೆಂಡ್ನ 3 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಭಾರತ ಉತ್ತಮ ಆರಂಭವನ್ನ ಕೂಡ ಪಡೆದುಕೊಂಡಿದೆ. ಆದ್ಯಾಗೂ ಹ್ಯಾರಿ ಬ್ರೂಕ್ ಮತ್ತು ಜೋ ರೂಟ್ 4ನೇ ವಿಕೆಟ್ಗೆ 52 ರನ್ಗಳನ್ನು ಹಂಚಿಕೊಳ್ಳುವ ಮೂಲಕ ಇಂಗ್ಲೆಂಡ್ ಇನ್ನಿಂಗ್ಸ್ ಅನ್ನು ನಿಭಾಯಿಸುತ್ತಿದ್ದಾರೆ. ದಿನದಾಟದ ಅಂತ್ಯದ ವೇಳೆಗೆ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ ನಲ್ಲಿ 3 ವಿಕೆಟ್ಗಳಿಗೆ 77 ರನ್ ಗಳಿಸಿದ್ದು, ಇನ್ನು ಭಾರತಕ್ಕಿಂತ 510 ರನ್ಗಳ ಹಿನ್ನಡೆಯನ್ನ ಅನುಭವಿಸುತ್ತಿದೆ. ಹ್ಯಾರಿ ಬ್ರೂಕ್ ಅಜೇಯ 30 ಮತ್ತು ಜೋ ರೂಟ್ ಅಜೇಯ 18 ರನ್ ಬಾರಿಸಿ 3ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ. ಇತ್ತ ಭಾರತ ತಂಡದ ಪರ ಆಕಾಶ್ ದೀಪ್ಗೆ 2 ವಿಕೆಟ್ ಮತ್ತು ಮೊಹಮ್ಮದ್ ಸಿರಾಜ್ 1 ವಿಕೆಟ್ ಪಡೆದುಕೊಂಡರು. ಇದಕ್ಕೂ ಮೊದಲು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತದ ಮೊದಲ ಇನ್ನಿಂಗ್ಸ್ 587 ರನ್ಗಳಿಗೆ ಅಂತ್ಯವಾಯಿತು. ತಂಡದ ಪರ ನಾಯಕ ಶುಭ್ಮನ್ ಗಿಲ್ 269 ರನ್ ಬಾರಿಸಿದರು. ಗಿಲ್ ರವರನ್ನ ಹೊರತುಪಡಿಸಿ ರವೀಂದ್ರ ಜಡೇಜಾ ಮತ್ತು ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅರ್ಧಶತಕ ಸಿಡಿಸಿದರು. ಈ ಮೂವರ ಇನ್ನಿಂಗ್ಸ್ ಇಂಗ್ಲೆಂಡ್ ವಿರುದ್ಧ ಭಾರತ ದೊಡ್ಡ ಸ್ಕೋರ್ ಗಳಿಸಲು ಸಹಾಯ ಮಾಡಿತು. ಇಂಗ್ಲೆಂಡ್ ಪರ ಶೋಯಬ್ ಬಶೀರ್ 3 ವಿಕೆಟ್ ಪಡೆದರೆ ಕ್ರಿಸ್ ಓಕ್ಸ್ ಮತ್ತು ಜಾಶ್ ಟಂಗ್ ತಲಾ 2 ವಿಕೆಟ್ ಪಡೆದರು. ಉಳಿದಂತೆ ಬ್ರೆಂಡನ್ ಕ್ರಾಸ್, ಬೆನ್ ಸ್ಟೋಕ್ಸ್ ಮತ್ತು ಜೋ ರೂಟ್ ತಲಾ 1 ವಿಕೆಟ್ ಪಡೆದುಕೊಂಡರು. ಎರಡನೇ ದಿನದಂದು 5 ವಿಕೆಟ್ಗಳಿಗೆ 310 ರನ್ಗಳಿಂದ ಇನ್ನಿಂಗ್ಸ್ ಮುಂದುವರಿಸಿದ ಭಾರತದ ಪರ ಗಿಲ್ ಮತ್ತು ಜಡೇಜಾ 6ನೇ ವಿಕೆಟ್ಗೆ 203 ರನ್ ಪೇರಿಸಿದರು. ಆದ್ಯಾಗೂ ಜಡೇಜಾ 89 ರನ್ ಕಲೆ ಹಾಕಿ ಔಟ್ ಆಗುವುದರೊಂದಿಗೆ ಈ ಜೊತೆ ಆಟ ಮುರಿದು ಬಿದ್ದಿತು. ಇದಾದ ನಂತರ ಗಿಲ್ ವಾಷಿಂಗ್ಟನ್ ಸುಂದರ್ ಅವರೊಂದಿಗೆ ಇನ್ನಿಂಗ್ಸ್ ನಿಭಾಯಿಸಿ ತಮ್ಮ ವೃತ್ತಿ ಜೀವನದ ಮೊದಲ ದ್ವಿಶತಕ ಬಾರಿಸಿದರು. ಚಹಾ ವಿರಾಮದ ಮೊದಲು ಸುಂದರ್ ರೂಪದಲ್ಲಿ ಭಾರತಕ್ಕೆ 7ನೇ ಹೊಡೆತ ಬಿದ್ದಿತು. ವಾಷಿಂಗ್ಟನ್ ಸುಂದರ್ 42 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಚಹಾ ವಿರಾಮದ ನಂತರ ಗಿಲ್ಗೆ ಹೆಚ್ಚು ಹೊತ್ತು ಇನ್ನಿಂಗ್ಸ್ ಮುಂದುವರಿಸಲು ಸಾಧ್ಯವಾಗದೆ 8ನೇ ಬ್ಯಾಟ್ಸ್ಮನ್ ಆಗಿ ಔಟ್ ಆದರು. ಗಿಲ್ ಔಟ್ ಆದಾಗ ಭಾರತದ ಸ್ಕೋರ್ 574 ರನ್ ಆಗಿತ್ತು. ಭಾರತವು 13 ರನ್ಗಳ ಮಧ್ಯಂತರದಲ್ಲಿ ಮುಂದಿನ 2 ವಿಕೆಟ್ಗಳನ್ನ ಕಳೆದುಕೊಂಡಿತು. ಭಾರತದ ಪರ ಆಕಾಶ್ ದೀಪ್ 6 ರನ್ ಬಾರಿಸಿ ಔಟ್ ಆದರೆ ಸಿರಾಜ್ 8 ರನ್ ಗಳಿಸಿ ವಿಕೆಟ್ ಕೊಟ್ಟರು ಮತ್ತು ಪ್ರಸಿದ್ಧ ಕೃಷ್ಣ 5 ರನ್ ಬಾರಿಸಿ ಅಜೇಯರಾಗಿ ಮರಳಿದರು. ಇನ್ನು ಇದಾದ ಬಳಿಕ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ತಂಡಕ್ಕೆ ಭಾರತೀಯ ವೇಗಿಗಳು ಶಾಕ್ ನೀಡಿದರು. ಜಾಕ್ ಕ್ರಾಲಿ 19 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಬೆನ್ ಡೆಕೆಟ್ ಯಾವುದೇ ರನ್ ಕಲೆ ಹಾಕಲಿಲ್ಲ ಮತ್ತು ಓಲಿ ಪೋಪ್ ಗೋಲ್ಡನ್ ಡಕೌಟ್ ಆದರು. ಇದರೊಂದಿಗೆ ಎರಡನೇ ದಿನದಾಟದ ಅಂತ್ಯಕ್ಕೆ 20 ಓವರ್ಗಳಲ್ಲಿ ಇಂಗ್ಲೆಂಡ್ ತಂಡ 77 ರನ್ ಕಲೆ ಹಾಕಿ 3 ವಿಕೆಟ್ ಕಳೆದುಕೊಂಡಿದೆ. ಸ್ನೇಹಿತರೆ, ಗಿಲ್ ರವರ ದ್ವಿಶತಕದ ಆಟದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.